ಎಲ್ಲರೂ ಪ್ರತಿಯೊಬ್ಬರು ಏನಾದ್ರು ಒಂದು ಹಗರಣದಲ್ಲಿ ಇದ್ದೇ ಇರ್ತಾರೆ. ಸೇಟ್ ತೀರ್ಸ್ಕೋಬೇಕಲ್ಲ, ಈ ಜನರ ಮುಂದೆ ಅವ್ರದ್ದೆಲ್ಲ ಸುಮ್ಮನೆ ರೆಸ್ಪೆಕ್ಟ್ ಆಡೋದು ಅಷ್ಟೇ ಸರ್, ಇನ್ನೇನಾಗಲ್ಲ. ಸಾಬೀತಾಯ್ತು ಅಂದ್ರೆ ಅವ್ರು ರಾಜೀನಾಮೆ ಕೊಡಲೇಬೇಕು. ಬಿಜೆಪಿ ಮೂಲಕನೇ ಎಲ್ಲ ರಾಜ್ಯಪಾಲ ಅವರೆಲ್ಲ ಕಡೆ ಸ್ಟೇಟ್ ಡಿಸ್ಟ್ರಿಬ್ಯೂಟ್ ಆಗಬೇಕು. ಸುಮ್ಮನೆ ಎಲ್ಲ ಮುಂಚೆ ರಾಜೀನಾಮೆ ಕೊಡಿ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಗೊಂದಲ ಸೃಷ್ಟಿ ಮಾಡ್ಕೊಡ್ತು. ನಾವಾದ್ರೂ ಮಾತಾಡ್ತೀವಿ, ಅಟ್ಲೀಸ್ಟ್ ಅವ್ರು ಮಾತಾಡಕ್ ಬರಲಿಲ್ಲ ಅಂದ್ರೆ ಅವ್ರು ಏನು ಹೇಳಕ್ಕಾಗಲ್ಲ ಸರ್. ಪೊಲಿಟಿಕಲ್ ಅಲ್ಲಿ ಏನು ನಡೀತಿದೆ, ಯಾವ ತೀರ ನಡೀತಿದೆ, ಎಲ್ಲರೂ ಪ್ರತಿಯೊಬ್ಬರು ಏನಾದ್ರು ಒಂದು ಹಗರಣದಲ್ಲಿ ಇದ್ದೇ ಇರ್ತಾರೆ. ಆದ್ರೆ ಯಾರು ಬಿಚ್ಚಿಡಲ್ಲ. ಇವಾಗ ಅವರು ಅಧಿಕಾರದಲ್ಲಿದ್ದಾರೆ, ಕಾಂಗ್ರೆಸ್ ಅವರು. ಇವಾಗ JDS ಬಿಜೆಪಿ ಅವ್ರು ಸೋತಿದ್ದಾರೆ. ಅದಕ್ಕೋಸ್ಕರ ಸೇಟ್ ತೀರ್ಸ್ಕೋಬೇಕಲ್ಲ. ಹಿಂದೆ ಬಿಜೆಪಿ ಅವ್ರು ಗೆದ್ದಿದ್ರು, ಕಾಂಗ್ರೆಸ್ ಅವ್ರು ಸೋತಿದ್ರು. ಅವ್ರೇನಾದ್ರು ಮಾಡಿರ್ತಾರೆ ಇವ್ರ ವಿರುದ್ಧವಾಗಿ, ಅದಕ್ಕೋಸ್ಕರ ಇವರು ತೆಗಿತೀವಿ ಅಂತ ಏನಾದ್ರು ಮಾಡ್ತಿದ್ದಾರೆ. ಆದ್ರೆ ತೆಗೆದ್ರೆ ಅವ್ರವ್ರದೇ ಇದಾಗೋದು ಸರ್, ಅಷ್ಟೇ, ಏನೂ ಆಗಲ್ಲ. ಅಲ್ಲಿ ಅವ್ರವ್ರ ಇಂಟರ್ನಲ್ ಮ್ಯಾಟರ್ ಎಲ್ಲ ಹೊರಗಡೆ ಬರುತ್ತೆ, ಸೀಕ್ರೆಟ್ ಎಲ್ಲ ಹೊರಗಡೆ ಬರುತ್ತೆ. ಜನರ ಮುಂದೆ ಅವ್ರದ್ದೆಲ್ಲ ಸುಮ್ಮನೆ ರೆಸ್ಪೆಕ್ಟ್ ಆಡೋದು ಅಷ್ಟೇ ಸರ್, ಇನ್ನೇನಾಗಲ್ಲ. ಎಲ್ಲ ಸಿಕ್ಕಿದೆಯಲ್ಲ ಸರ್ ಪ್ರೂಫ್ ಎಲ್ಲ ಅವ್ರ ಹೆಂಡತಿ ಎಲ್ಲ ಇಷ್ಟು ಸೈಟ್ ಎಲ್ಲ ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು. ಆದ್ರೆ ಅವರು ಆಡಳಿತ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಏನಾದ್ರು ಕರೆಕ್ಟಾಗಿ ಏನಾದ್ರು ಪ್ರೂಫ್ ಸಿಕ್ಕಿ ಏನಾದ್ರು ಸಾಬೀತಾಯ್ತು ಅಂದ್ರೆ ಅವ್ರು ರಾಜೀನಾಮೆ ಕೊಡಲೇಬೇಕು. ಏನು ಮಾಡ್ತಾರೆ, ತಪ್ಪು ಮಾಡಾದ್ಮೇಲೆ ಎಲ್ಲರೂ ಕಾನೂನು ಮೂಲಕ ಒಂದೇ ಅಲ್ವಾ ಶಿಕ್ಷೆ ಅನುಭವಿಸ್ಬೇಕು. ಸೆಂಟ್ರಲ್ ಅಲ್ಲಿ ಬಿಜೆಪಿ ಇರೋದು, ಬಿಜೆಪಿ ಮೂಲಕನೇ ಎಲ್ಲ ರಾಜ್ಯಪಾಲ ಅವರೆಲ್ಲ ಕಡೆ ಸ್ಟೇಟ್ ಡಿಸ್ಟ್ರಿಬ್ಯೂಟ್ ಆಗಬೇಕು. ಏನು ಅವ್ರ ರಾಜ್ಯಪಾಲರು ಏನು ಹೇಳಿದಾರೋ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಇವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೊಟ್ಟಿದ್ದಾರೆ ವಿರೋಧ ಪಕ್ಷದವರು. ಅವ್ರು ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಅವ್ರಿನ್ನ ಏನಾದ್ರು ಅವರು ರಾಜೀನಾಮೆ ಕೊಡಿ ಅಂತ ಎಲ್ಲೂ ಹೇಳಿಲ್ಲ. ಸುಮ್ಮನೆ ಇನ್ನ ಅದು ಕೇಸ್ ನಡೀತಿದೆಯಲ್ವಾ, ಸ್ವಲ್ಪ ತಾಳ್ಮೆ ತಗೊಂಡು ಎಲ್ಲ ಆಮೇಲೆ ನೋಡ್ಬೇಕು. ಅವರು ಸುಮ್ಮನೆ ಎಲ್ಲ ಮುಂಚೆ ರಾಜೀನಾಮೆ ಕೊಡಿ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಗೊಂದಲ ಸೃಷ್ಟಿ ಮಾಡ್ಕೊಡ್ತು. ಆಯ್ತಾ, ಬೇರೆ ಏನೇನೋ ಕೆಲಸ ಇದೆ. ಇವಾಗ ನೋಡಿ ಎಷ್ಟೊಂದು ಜನ ಕಷ್ಟದಲ್ಲಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡಬೇಕು. ನಿರುದ್ಯೋಗ ಅನ್ನೋದ್ರ ಬಗ್ಗೆ ಇದೆ, ಅದ್ರ ಬಗ್ಗೆ ಎಲ್ಲ CM ಆದವರು ಯೋಚನೆ ಮಾಡಬೇಕು. ಅದನ್ನ ಬಿಟ್ಟು ಇದ್ರ ಬಗ್ಗೆ ಮೂಡ ಅಂತ ಕೇಸು ಬೇಡದರ ಅಂತ ಚರ್ಚೆ ಮಾಡ್ಕೊಂಡು ಕಲಾಪಗಳನ್ನೆಲ್ಲ ವೇಸ್ಟ್ ಮಾಡೋ ಬದಲು ನಿರುದ್ಯೋಗ, ಹುಡುಗರಿಗೆಲ್ಲ ಸ್ವಲ್ಪ ಎಜುಕೇಶನ್ ಬಗ್ಗೆ ಫೆಸಿಲಿಟೀಸು, ಮತ್ತೆ ಬಡ ಜನರಿಗೆಲ್ಲ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಆ ಕಡೆ ಉತ್ತರ ಕರ್ನಾಟಕ ಮಂದಿಗೆ ಊಟನೇ ಇಲ್ಲ, ಸ್ವಲ್ಪ ಮಳೆ ಬೆಳೆ ಇಲ್ಲ. ಅದ್ರ ಬಗ್ಗೆ ಎಲ್ಲ ನೋಡ್ಬೇಕಾಯ್ತು. ತುಂಗಭದ್ರದಲ್ಲಿ ಗೇಟ್ ಎಲ್ಲ ಹೊಡೆದೈತೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು. ಅಂತದ್ ಬಿಟ್ಟು ಸುಮ್ಮನೆ ಮೂಡ ಹಗರಣ ಅವ್ರದ್ದು ಬಿಚ್ಚಿಡ್ತೀವಿ ಇವ್ರದ್ದು ಬಿಚ್ಚಿಡ್ತೀವಿ ಅಂದ್ರೆ ಏನು ಯೂಸ್ ಹೇಳಿ ಸರ್ ಹೋಗ್ಲಿ. ಅದ್ರ ಬಗ್ಗೆ ಅವರು ಎಲ್ಲ ಬಿಚ್ಚಿಟ್ಕೊಂಡು ಅವ್ರವ್ರ ಸೀಕ್ರೆಟ್ನ ಮತ್ತೆ ಅವ್ರವ್ರು ಏನು ಇಂಟರ್ನಲ್ ಮ್ಯಾಟರ್ ಇರ್ತದೆ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅದರಿಂದ ಯಾರಿಗೇನು ಯೂಸ್ ಇಲ್ಲ ಅಲ್ವಾ. ಏನು ಮಾಡೋದು ಬೇಡ ಸರ್. ನಿರುದ್ಯೋಗ ಮತ್ತೆ ಸ್ವಲ್ಪ ಎಲ್ಲ ಕಡೆ ರೋಡು ಮತ್ತೆ ಬಡವರೆಲ್ಲ ಇರ್ತಾರಲ್ಲ ಸ್ಲಮ್ಮಲ್ಲೆಲ್ಲ, ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅಷ್ಟೇ ಸಾಕು ಸರ್, ಬೇರೆ ಏನೇನು ಬೇಡ. ಇವಾಗ ನೋಡಿ ಎಷ್ಟೋ ಜನ ಚೆನ್ನಾಗಿ ಓದಿರ್ತಾರೆ, ಕೆಲಸನೇ ಇರಲ್ಲ. ಅದ್ರ ಬಗ್ಗೆ ಕಲಾಪದಲ್ಲಿ ಚರ್ಚೆ ಮಾಡಲಿ. ಮತ್ತು ಬಡವ್ರಿಗೆಲ್ಲ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು, ನಮ್ಮ ಇದು ಸ್ಟೇಟ್ GDP ಮತ್ತು ಹೆಂಗೆ ಪ್ರತಿಯೊಬ್ಬರಿಗೂ ತಲಾ ಆದಾಯ ಹೆಂಗೆ ಬರಬೇಕು, ಅದ್ರ ಬಗ್ಗೆ ಸ್ವಲ್ಪ ಕಲಾಪದಲ್ಲಿ ಅವರು ಡಿಸ್ಕಸ್ ಮಾಡಿದ್ರೆ ನಮಗೆಲ್ಲ ಎಲ್ರಿಗೂ ಪ್ರತಿಯೊಬ್ಬರಿಗೂ ಇಂಪ್ರೂವ್ ಆಗುತ್ತೆ, ಉದ್ಧಾರ ಆಗ್ತೀವಿ ನಾವೆಲ್ಲ. ಇಲ್ಲಾಂದ್ರೆ ಅದು ಬಿಟ್ಟು ಬೇಡದರದೆಲ್ಲ ಜಗಳ ಮಾಡ್ಕೊಂಡು ಕಲಾಪದಲ್ಲೆಲ್ಲ ಸೆಷನ್ ಎಲ್ಲ ವೇಸ್ಟ್ ಮಾಡಿಕೊಂಡು ಏನು ಯೂಸ್ ಇಲ್ಲ ಸರ್. ಸುಮ್ಮನೆ ಅಟ್ಲೀಸ್ಟ್ ಹೋಗ್ಲಿ ನಮ್ಮಂಥ ಯುವಕರಿಗಾರು ಒಂದು ಕಲಾಪದಲ್ಲಿ ಮಾತಾಡೋಕೆ ಒಂದು ಚಾನ್ಸ್ ಕೊಡ್ತು ಅಂದರೆ ಏನಾದರೂ ಹಿಂಗೆ ನಾವಾದ್ರೂ ಮಾತಾಡ್ತೀವಿ. ಅಟ್ಲೀಸ್ಟ್ ಅವರು ಮಾತಾಡೋಕೆ ಬರಲಿಲ್ಲ ಅಂದರೆ ಅವರೆಲ್ಲ ಏನೇನೋ ಇರ್ತಾರಲ್ಲ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಅವ್ರು ಮಾತಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಹತ್ರ ಚಾನ್ಸ್ ಕೊಡ್ತೇವೆ ಅಂದರೆ ನಾವು ಕೇಳ್ತೀವಿ, ಹಿಂಗೆ ಮಾಡ್ಕೊಡಿ ಸರ್, ಹಿಂಗೆ ಮಾಡಿ ಸರ್ ಅಂತ ಅವ್ರಿಗಾದ್ರೂ ಐಡಿಯಾಸ್ ಕೊಡ್ತೀವಿ. ಅದಾದ್ರೂ ಒಂದು ಇಂಪ್ರೂವ್ಮೆಂಟ್ ಆದರೂ ಆಗುತ್ತಲ್ವಾ ಈ ಮೂಲಕ.